ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಅದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿತ್ ತೋಡರ ಮಲ್ಲರ ಕಾರ್ಯ ಪೂರ್ಣವಾಗುವ ಮೊದಲೇ ವಿಧಿವಶರಾಗಿ ಹೋಗಿರುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತ್ ರಾಮ್ ಕಾಸ್ಲಿವಾಲ್ ಅನ್ನುವಂಥ ಇನ್ನೋರ್ವ ಜ್ಞಾನಿ ಪುರುಷ ಪೂರ್ಣಗೊಳಿಸಿ ಕೃತಿ ಪಾಠಕರಿಗೆ ಜಿಜ್ಞಾಸುಗಳಿಗೆ ಪೂರ್ಣ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ರಾತ್ರಿ ಭೋಜನದ ಚರ್ಚೆ ನಡೆದದ್ದೇ ಇದೆ. ಶ್ಲೋಕ ಸಂಖ್ಯೆ 130. ರಾಗಾದ್ಯುದಯ ಪರತ್ವಾದ ನೃಪನಿವೃತ್ತಿರ್ನಾತಿ ವರ್ತತೆ ಹಿಂಸಾಂ ರಾತ್ರಿಂ ದಿವಮಾಹರತಃ ಕಥಂ ಹಿ ಹಿಂಸಾ ನ ಸಂಭವತಿ. ರಾಗಾದ್ಯುದಯ ಪರತ್ವಾದ ನಿವೃತ್ತಿರ್ನಾತಿ ವರ್ತತೆ ಹಿಂಸಾಂ ರಾತ್ರಿಂ ದಿವಮಾಹರತಃ ಕಥಂ ಹಿ ಹಿಂಸಾ ನ ಸಂಭವತಿ. ರಾತ್ರಿ ಭೋಜನದೊಳಗ ಜೀವಗಳ ಸೂಕ್ಷ್ಮ ಜೀವಗಳ ಸತ್ತೋಗ್ತವೆ ಅನ್ನುವ ಚರ್ಚೆಯನ್ನು, ಅರ್ಥಾತ್ ದ್ರವ್ಯ ಹಿಂಸೆಯ ಮಾತನ್ನು 129ನೇ ಶ್ಲೋಕದೊಳಗೆ ಹೇಳಿದ್ದರು. ಈಗ ಭಾವಹಿಂಸೆ ಕೂಡ ಅದರಲ್ಲೇ ಆಗ್ತಿದೆ ಅನ್ನೋದನ್ನು 130ನೇ ಕಲಶದ ಮೂಲಕ ಹೇಳ್ತಾ ಇದ್ದಾರೆ. ಅನಿವೃತ್ತಿ ಅತ್ಯಾಗ ಭಾವ ರಾಗಾದ್ಯುದಯ ಪರಶ್ವಾತ್ ರಾಗಾದಿ ಭಾವಗಳ ಉದಯದ ಉತ್ಕಟತೆಯಿಂದ ಹಿಂಸಾಂ ಹಿಂಸೆಯನ್ನು ನ ಅತಿವರ್ತತೆ ಉಲ್ಲಂಘನ ಮಾಡಿ ಪ್ರವರ್ತಿಸದಿದ್ದರೆ ರಾತ್ರಿಂ ದಿವಂ ರಾತ್ರಿ ಮತ್ತು ಹಗಲು ಆಹಾರತಃ ಆಹಾರ ಮಾಡುವಂಥವರಿಗೆ ಹಿ ನಿಶ್ಚಯದಿಂದ ಹಿಂಸಾ ಹಿಂಸೆಯು ಕಥಂ ಏಕೆ ನ ಸಂಭವತಿ ಸಂಭವಿಸುವುದಿಲ್ಲ. ಸಂಸ್ಕೃತ ಬಿಟ್ಟು ಅತ್ಯಾಗ ಭಾವ ರಾಗಾದಿ ಭಾವಗಳ ಉದಯದ ಉತ್ಕಟತೆಯಿಂದ ಹಿಂಸೆಯನ್ನು ಉಲ್ಲಂಘನೆ ಮಾಡಿ ಪ್ರವರ್ತಿಸದಿದ್ದರೆ ರಾತ್ರಿ ಮತ್ತು ಹಗಲು ಆಹಾರ ಮಾಡುವಂಥವರಿಗೆ ನಿಶ್ಚಯದಿಂದ ಹಿಂಸೆಯು ಏಕೆ ಸಂಭವಿಸುವುದಿಲ್ಲ ಅಂದ್ರೆ ಸಂಭವಿಸಿಯೇ ಸಂಭವಿಸಿದೆ. ಏನು ಮಾಡದೇ ಇದ್ರ ಅತ್ಯಾಗ ಭಾವ ಅರ್ಥಾತ್ ರಾಗಾದಿ ಭಾವ, ಆ ರಾಗಾದಿ ಭಾವದ ಉದಯದ ಉತ್ಕಟತೆ, ರಾಗಾದಿ ಭಾವದ ಉದಯದ ಉತ್ಕಟತೆ ಇರುವುದರಿಂದನ ಹಿಂಸೆಯ ಉಲ್ಲಂಘನೆ ಮಾಡಲಾಗುವುದಿಲ್ಲ. ಹಾಗಾಗಿ ರಾತ್ರಿ ಹಗಲಿ ಅನ್ನುವ ಭೇದ ಇಲ್ಲದನ್ನ ಭೋಜನವನ್ನ ಯಾರು ಮಾಡ್ತಾರೋ ಅವರಿಗೆ ನಿಶ್ಚಿತವಾಗಿ ಹಿಂಸೆ ಆಗ್ತಿದೆ. ಯಾವ ಹಿಂಸೆ? ಭಾವಹಿಂಸೆ. ಭಾವಹಿಂಸೆಯ ಅರ್ಥಾತ್ ಜ್ಞಾನ ದರ್ಶನ ಸ್ವಭಾವದ ಕೊಲೆ. ಈ ಶ್ಲೋಕದ ಅನುಸಾರ ಭಾವಹಿಂಸೆ ಅರ್ಥಾತ್ ಏನು ಹೇಳ್ರಿ? ಜ್ಞಾನದರ್ಶನ ಸ್ವಭಾವದ ಘಾತ. ಇದಂತೂ ಭಾವಹಿಂಸೆಯ ವ್ಯಾಖ್ಯೆ ಆಯಿತು. ಆದರೆ ಈ ಶ್ಲೋಕದ ಅನುಸಾರ ಭಾವಹಿಂಸೆ ಯಾವುದಕ್ಕೆ ಹೇಳಿದ್ರು? ವಿಶೇಷ ಶಬ್ದ ಏನಿದೆ ನೋಡ್ರಲ್ಲ. ವಿಶೇಷ ಶಬ್ದ ಭಾವಹಿಂಸೆಯ ಸೂಚಕ ಅಥವಾ ಭಾವಹಿಂಸೆಯ ಸಮಾನ ಅರ್ಥ ಕೊಡುವಂಥದ್ದು ಶಬ್ದ ಯಾವುದಿದೆ? ಪರೀಕ್ಷೆ ಅಲ್ಲ, ಜಿಜ್ಞಾಸೆ ಇರಬೇಕು. ತಿಳ್ಕೊಳ್ಳುವಂಥ ತಿಳಿಸಿಕೊಡುವುದರದಂತೂ ಮುಖ್ಯತೆ ಇರುವುದೇ ಇಲ್ಲ, ತಿಳ್ಕೊಳ್ಳುವುದೇ ಮುಖ್ಯತೆ ಇರ್ತಿದೆ. ಯಾವ ಶಬ್ದ ಇದೆ?
ಅತ್ಯಾಗ ಭಾವ. ಪ್ರಾರಂಭಕ್ಕೆ ಹೇಳಿದ ಅದು ಪ್ರಾರಂಭ ನಂತರದ ಮಾತಿಲ್ಲ. ಅತ್ಯಾಗ ಭಾವ ರಾಗಾದಿಗಳ ಉತ್ಕಟತೆಯಿಂದ ಹಿಂಸೆಯ ತ್ಯಾಗ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಭಾವ, ಅರ್ಥಾತ್ ಭಾವಹಿಂಸೆ. ಅತ್ಯಾಗ ಭಾವ ನೋಡ್ರಿ, ಮನುಷ್ಯ ಭವ ಪ್ರಾಪ್ತ ಮಾಡಿಕೊಂಡ ನಂತರ ಹಿಂಸೆಯ ತ್ಯಾಗ ಮಾಡುವುದೇ ಕರ್ತವ್ಯ ಇದೆ. ಹಿಂಸೆಯ ತ್ಯಾಗ ಆಗಲಿಲ್ಲ ಅಂತಂದ್ರೆ ಎಷ್ಟು ಸಾಧ್ಯದೆಯೋ ಅಷ್ಟು ಪೂರ್ಣ ರೂಪದಿಂದ ಹಿಂಸೆಯ ತ್ಯಾಗ ಮಾಡುವ ಸಲುವಾಗಿನ ಮನುಷ್ಯ ಜನ್ಮ ಇದೆ. ಹಿಂಸೆಯ ಪೋಷಣೆ ಮಾಡುವ ಸಲುವಾಗಿ, ಹಿಂಸೆ ಮಾಡುವ ಸಲುವಾಗಿ, ಅಥವಾ ಸ್ವಲ್ಪ ಕೂಡ ಹಿಂಸಾರೂಪದಿಂದನ ಉಳ್ಕೊಳ್ಳುವ ಸಲುವಾಗಿ ಈ ಮನುಷ್ಯ ಜನ್ಮ. ಅರೆ, ಮನುಷ್ಯ ಜನ್ಮ ಸಿಕ್ಕಿರುವುದೇ ಕೇವಲ ಭಾಗ್ಯದ ಮಾತಲ್ಲ, ಆದ್ರ ಪುರುಷಾರ್ಥ ಮಾಡಬೇಕ ಅನ್ನುವಂಥ ಶಕ್ತಿ ಗರ್ಭಿತವಿರುವಂಥ ಮನುಷ್ಯ ಜನ್ಮ ಇದೆ ರೀ. ಪುರುಷಾರ್ಥ ಮಾಡುವಂಥ ಶಕ್ತಿ ಇದೆ ರೀ ಮನುಷ್ಯ ಭವದೊಳಗ. ಆದ್ರ ಪುರುಷಾರ್ಥ ಯಾಕೆ ಮಾಡುವುದಿಲ್ಲ ಅಂತಂದ್ರೆ ರಾಗದ ಉತ್ಕಟತೆ. ರಾಗದ ಉತ್ಕಟತೆ. ಅರೆ, ಮನುಷ್ಯ ಜನ್ಮದ ಪ್ರಾಪ್ತಿ ಆಗುವ ಸಲುವಾಗಿ ಗಂಭೀರ ಮಾತು ಇದೆ. ಮನುಷ್ಯ ಜನ್ಮದ ಪ್ರಾಪ್ತಿ ಆಗುವ ಸಲುವಾಗಿ ಜೀವ ರಾಗವನ್ನು ಮಂದ ಮಾಡಿದನ್ರಿ. ತಿಳಿತಾ ಇದೆಯಲ್ಲ? ಮನುಷ್ಯ ಜನ್ಮದ ಪ್ರಾಪ್ತಿ ಆಗಬೇಕಾದ್ರೆ ಅವ ಮಾಡಿದ್ದ ಕರ್ತವ್ಯನ ರಾಗವನ್ನು ಮಂದ ಮಾಡಿದ್ದಾನೆ. ಹಾಗಾದ್ರೆ ಮನುಷ್ಯ ಆದ ನಂತರ ಏನು ಮಾಡುವುದಿದೆ? ರಾಗದ ಅಭಾವ ಮಾಡುವುದಿದೆ. ಆದ್ರ ಬುದ್ಧಿಯ ಅಧಿಕತೆಯ ಉಪಯೋಗವನ್ನ ರಾಗದ ಉತ್ಕಟತೆಯ ಸಲುವಾಗಿ ಮಾಡ್ಕೊಳ್ತಾ ಇದ್ದಾನಲ್ಲ ಮನುಷ್ಯ. ಅರ್ಥಾತ್ ಬುದ್ಧಿಯ ಅಧಿಕತೆ ಇರುವಂಥ ಅವಸ್ಥಾ, ಜೀವದ ಬುದ್ಧಿಯ ಅವಸ್ಥೆ, ಬುದ್ಧಿಯ ಅಧಿಕತೆ ಇರುವಂಥ ಅವಸ್ಥಾ ವಿಶೇಷ ಇದೆ. ಹಾಗಾದ್ರೆ ಆ ಬುದ್ಧಿಯ ಅಧಿಕತೆಯಿಂದ ರಾಗದವನ್ನೇ ಹೆಚ್ಚಿಸಿಕೊಂಡ, ಬೆಳೆಸಿಕೊಂಡ. ಅರೆ, ನಿರರ್ಥಕರೇ, ನಿರರ್ಥಕ. ನಿಜವಾಗಿ ವ್ಯಕ್ತಿಗತವಾಗಿ ವಿಚಾರ ಮಾಡಿದರೆ ನಾವಿಂದೇನು ಮಾಡ್ತಾ ಇದ್ದೇವೆ ಅದೆಲ್ಲವೂ ನಮ್ಮ ಆತ್ಮನ ಸಲುವಾಗಿ ದೋಷ ಇದೆ, ಅಪರಾಧ ಇದೆ. ಅರ್ಥಾತ್ ಇಷ್ಟ ರಾಗ ನಮಗೆ ಅವಶ್ಯಕನೇ ಇಲ್ಲ ಪ್ರಮಾಣವಾಗಿ. ಇಷ್ಟ ರಾಗ ನಮಗೆ ಅವಶ್ಯಕನೇ ಇಲ್ಲ, ಆದ್ರೆ ಬುದ್ಧಿ ವಿಶೇಷತೆನೇ ಇದೆಯಲ್ಲ, ಅದರಿಂದ ಏನು ಮಾಡ್ತಾ ಇದ್ದೀವಿ? ಆ ಬಂಡವಾಳವನ್ನ ಇಟ್ಕೊಂಡ ನಾವೇನ್ ಮಾಡ್ತಾ ಇದ್ದೇವೆ? ರಾಗವನ್ನು ಬೆಳೆಸಿಕೊಳ್ತಾ ಇದ್ದೇವೆ. ಎಷ್ಟ್ರಿ? ಅದಕ್ಕೇನು ಪರಿಮಿತಿ ಇಲ್ಲ. ದುಃಖದ ಮಾತಿದೆ. ರಾಗದ ಅಭಾವ ಮಾಡುವ ಸಲುವಾಗಿ, ಪ್ರತ್ಯಕ್ಷ ರಾಗದ ಅಭಾವ ಮಾಡುವ ಸಲುವಾಗಿ ಪ್ರಗಟ ಜ್ಞಾನದ ಹೀನತೆಯೊಳಗೂ ಕೂಡ ರಾಗವನ್ನು ಮಂದ ಮಾಡ್ಕೊಂತ ಬಂದಿದ್ದೇವ್ರಿ. ಏನ? ರಾಗದ ಅಭಾವ ಮಾಡುವಂಥ ಅವಸ್ಥಾ ವಿಶೇಷದ ಸಲುವಾಗಿ ಯಾವಾಗ ವಿಶೇಷ ಜ್ಞಾನ ಇರಲಿಲ್ಲವೋ ಅಲ್ಲಿ ಕೂಡ ರಾಗವನ್ನ ಕ್ರಮದಿಂದ ಮಂದ ಮಾಡ್ತಾ ಬಂದಿದ್ದೇವ್ರಿ. ಆದರೆ ಎಲ್ಲಿ ರಾಗದ ಅಭಾವ ಮಾಡುವಂಥ ಒಂದು ಸುಂದರ ಅವಕಾಶ, ಸ್ವಾಧೀನ ಅವಕಾಶ ಪ್ರಾಪ್ತ ಆಯಿತೋ ಅಲ್ಲಿ ಬುದ್ಧಿಯ ಅಧಿಕತೆಯಿಂದ ರಾಗವನ್ನು ಬೆಳೆಸ್ತಾ ಕೂತಿದ್ದೇವೆ.
ಇಲ್ಲಂತೀರ ನೋವು ಅನ್ಕೋತೀರಿ ಹಿಂಗಿಂಗ ಅನ್ಕೋತೀರಿ ಕೇಳ್ತಾ ಇದ್ದೀರಿ. हौद काय सांगितले गेलं विषय थोडा. एवढं राग करायची आवश्यकताच नाही व्यक्तिगत विचार केल्यानंतर. ಇದೆ ಅಂದ್ರೆ ಇಲ್ಲ, ಅದರ ಬುದ್ಧಿಯ ಅಧಿಕತೆ ಇದೆಯಲ್ಲ, ಅದರಿಂದ ರಾಗವನ್ನು ಅಪರಿಮಿತವಾಗಿ ಬೆಳೆಸ್ತಾ ಇದ್ದೇವೆ. ಇಲ್ಲಿ ಹೇಳ್ತಾ ಇದ್ದಾರೆ ರಾತ್ರಿ ಭೋಜನ ತ್ಯಾಗ ಯಾಕಾಗುವುದಿಲ್ಲ ಅಂತಂದ್ರೆ ರಾಗದ ಉತ್ಕಟತೆಯ ಕಾರಣ. ಶಬ್ದ ಏನಿದೆ ಉತ್ಕಟತೆ. ತ್ಯಾಗ ಯಾಕಾಗ್ತಾ ಇಲ್ಲ? ಬರೀ ರಾತ್ರಿ ಭೋಜನ ಅಲ್ಲ, ಹಿಂಸೆಯ ತ್ಯಾಗ. ರಾತ್ರಿ ಭೋಜನದೊಳಗೆ ಏನಿದೆ? ದ್ರವ್ಯ ಭಾವ ಹಿಂಸೆಯ ಅಧಿಕತೆ ಇದೆ. ಹಾಗಾದ್ರೆ ಹಿಂಸೆಯ ತ್ಯಾಗ ಯಾಕಾಗ್ತಾ ಇಲ್ಲ? ಅತ್ಯಾಗದ ಭಾವ ಯಾಕಿದೆ? ಅಜ್ಞಾನದಿಂದ. ಜ್ಞಾನದಿಂದ ಒಂದು ಅಪೇಕ್ಷಾದಿಂದ ಹೇಳಿದ್ರ ಅಜ್ಞಾನ, ಅರೆ ನನ್ನ ಸಲುವಾಗಿ ನಾನು ಏನು ಮಾಡಬೇಕಾಗಿದೆ ಅನ್ನುವುದರದ ಜ್ಞಾನನೇ ಇಲ್ಲಾಗಿದೆಯಲ್ಲ. ಅಜ್ಞಾನದಿಂದನ ಈ ಜೀವ ರಾಗದ ಅಭಾವ ಮಾಡುವ ಸಲುವಾಗಿ ಪ್ರಾಪ್ತವಾಗಿರುವ ಮನುಷ್ಯ ಭವದೊಳಗ ನಿರಂತರ ರಾಗವನ್ನು ಹೆಚ್ಚಿಸಿಕೊಳ್ಳುತ್ತಾ ಇದ್ದಾನೆ. ಯಾವುದರ ಸಲುವಾಗಿ? ಯಾವುದರ ಕಾರಣದಿಂದ? ಬುದ್ಧಿಯ ವಿಶೇಷತೆಯಿಂದ. ಬುದ್ಧಿಯ ವಿಶೇಷತೆ. ಸಾಧನಗಳ ಯಾವ ನಮಗಿಂದ ಪ್ರಾಪ್ತ ಆದವಲ್ಲ, ಸಾಧನಗಳ ನಿಜವಾಗಿ ಅನೇಕ ಬಾರಿ ಹೇಳಿದ್ದನು. ಈಗ ಕೂಡ ನನ್ನ ಭಾವ ಅದುವೇ ಇದೆ. ವಿನಾಶಕಾರಿ ವಿಜ್ಞಾನ. ಸಂಸಾರದಿಂದ ನಿವೃತ್ತಿ ತೆಗೆದುಕೊಳ್ಳುವ ಅವಕಾಶ ಇರುವೆಳೆದೊಳಗೂ ಕೂಡ ಆ ಸಾಧನದ ಆಧಾರದಿಂದ ನಾವು ನಿವೃತ್ತಿ ತಗೊಳ್ಳೋದಿಲ್ಲ. ಆ ಸಾಧನದ ವಿಶ್ವಾಸದಿಂದ ನಾನು ಯಾವುದೇ ಪ್ರಕಾರದಿಂದ ದೋಷಾರೋಪಣೆ ಮಾಡ್ತಾ ಇಲ್ಲ. ಯಾಕಂದ್ರೆ ಆರೋಪಣೆ ಮಾಡುವ ಮಾತೇನಿದೆ? ದೋಷದ ಪುಂಜನ್ನದೇವಲ್ಲ ನಾವು. ಇನ್ನು ಮತ್ತೆ ತಲೆ ಮೇಲೆ ದೋಷ ಹಾಕೋದೇನು ಮಾತಿದ್ದೀರಿ? ಏನಿದೆ? ವಿನಾಶಕಾರಿ ವಿಜ್ಞಾನದ ಕೆಲವೊಂದು ಸಾಧನದ ಆಧಾರದಿಂದ ನಾವು ನಮ್ಮ ಜೀವನದೊಳಗ ನಿವೃತ್ತಿ ತೆಗೆದುಕೊಳ್ಳುವ ವಿಚಾರದಿಂದ ಶೂನ್ಯಾಗಿ ಬಿಟ್ಟಿದ್ದೇವೆ. ವಿಚಾರವನ್ನು ಬಿಟ್ಟುಕೊಟ್ಟಿದ್ದೇವ್ರಿ. ಎರಡು ಮಾತು ಹೇಳಿದ್ದಾರೆ. ರಾಗದ ಅಭಾವ ಮಾಡುವ ಸಲುವಾಗಿನ ಬಹಳ ವಿಶೇಷ ಮಾತು, ನಿಜವಾಗಿನ ವಿಶೇಷ ಮಾತು ಇದೆ, ವಿಚಾರಣೀಯ ಮಾತು ಇದೆ, ಗಂಭೀರವಾಗಿ ವಿಚಾರ ಮಾಡುವ ಮಾತು ಇದೆ. ಈ ಭವ ಕಳೆದ ನಂತರ ಇದರ ವಿಚಾರ ಮಾಡುವ ಯೋಗ್ಯತೆ ನಮ್ಮಲ್ಲೇ ಉಳಿಯುವುದಿಲ್ಲ. ಗಂಭೀರವಾಗಿ ವಿಚಾರ ಮಾಡೋದು ಏನ? ಈ ಮನುಷ್ಯ ಭವ ಜೀವನಿಗೆ ಯಾವುದರ ಸಲುವಾಗಿ ಸಿಕ್ಕದ್ದು ಇದೆ? ರಾಗದ ಅಭಾವ ಮಾಡುವ ಸಲುವಾಗಿ. ರಾಗ ಏನಿದೆ? ಭಾವಯೋಷೆ ಇದೆ. ರಾಗ ಅರ್ಥಾತ್ ನಿಜ ಶುದ್ಧಾತ್ಮನ ಘಾತ. ಹಾಗಾದ್ರೆ ನಿಜ ಶುದ್ಧಾತ್ಮನ ಸಂರಕ್ಷಣೆ ಮಾಡುವ ಸಲುವಾಗಿ ಅವನ ಶಕ್ತಿಯನ್ನ ಪ್ರಗಟ ರೂಪದಿಂದ ಅನುಭವ ಮಾಡುವ ಸಲುವಾಗಿ ಅವನ ಸಾಮರ್ಥ್ಯವನ್ನ, ಅವನ ವೈಭವವನ್ನ ಪ್ರತ್ಯಕ್ಷ ಅನುಭವ ಮಾಡುವ ಸಲುವಾಗಿ, ಅನುಭವದೊಳಗೆ ತಂದುಕೊಳ್ಳುವ ಸಲುವಾಗಿ, ಅಂಥ ಆತ್ಮನಲ್ಲೇ ಅಭೇದ ಆಗುವ ಸಲುವಾಗಿ, ಅಂಥ ಆತ್ಮನಲ್ಲೇ ಶಾಶ್ವತವಾಗಿ ಉಳಿದು ಬಿಡುವಂಥ ಕಲೆಯನ್ನ ಪ್ರತ್ಯಕ್ಷ ಕರಗತ ಮಾಡಿಕೊಳ್ಳುವ ಸಲುವಾಗಿ ಈ ಮನುಷ್ಯ ಭವ ಸಿಕ್ಕ. ಈ ಮನುಷ್ಯ ಭವ ಸಿಗುವ ಸಲುವಾಗಿ ಈ ಮನುಷ್ಯ ಭವ ಸಿಗುವ ಸಲುವಾಗಿ
ಜ್ಞಾನದ ಹೀನ ದಶೆಯಲ್ಲಿ ಕೂಡ ಜ್ಞಾನದ ಹೀನ ದಶೆಯಲ್ಲಿ ಕೂಡ ರಾಗಾದಿಗಳನ್ನು ಮಂದ ಮಾಡಿದ್ದೇವೆ. ಇಷ್ಟ ಜ್ಞಾನದ ಪ್ರಗಟತೆ ಇರಲಿಲ್ಲ ಅಸಂಜ್ಞೆಯೊಳಗ, ಚತುರಿಂದ್ರಿಯದೊಳಗ, ತ್ರೀಂದ್ರಿಯದೊಳಗ, ದ್ವೀಂದ್ರಿಯದೊಳಗ ಅಥವಾ ಏಕೇಂದ್ರಿಯದೊಳಗ ಕೂಡ. ಏಕೇಂದ್ರಿಯದಿಂದ ದ್ವೀಂದ್ರಿಯಕ್ಕೆ ಬಂದೇವಲ್ಲ, ಯಾವ ಕಾರಣದಿಂದ ಬಂದೆವು? ಬುದ್ಧಿಯೇನು ಇರಲಿಲ್ಲ ಅಲ್ಲಿ. ಆದ್ರೆ ರಾಗವನ್ನ ಮಂದಗೊಳಿಸಿ ಬಂದಿದ್ದೇವ್ರಿ. ಮಂದ ಮಾಡ್ಬೇಕಂತ ಹೇಳಿ ಮಾಡಿದೆವು, ಪ್ರಯತ್ನ ಪೂರ್ವಕ ಮಾಡಿದೆವು, ಈಗ ಅರ್ಥ ಅಲ್ಲ. ಆದ್ರ ರಾಗವನ್ನ ಅರ್ಥಾತ್ ಸಂಕ್ಲೇಶ ಪರಿಣಾಮವನ್ನ ಕಮ್ಮಿ 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 ಮಾಡುವುದರಿಂದನ ಉತ್ತರೋತ್ತರ ನಾವು ಇಲ್ಲಿಯವರೆಗೆ ಬಂದಿದ್ದೇವ್ರಿ. ಅಲ್ಲೇನು ವಿವೇಕ ಇರಲಿಲ್ಲ, ಇಲ್ಲಿ ವಿವೇಕ ಪ್ರಾಪ್ತಿ ಇದೆ. ಯಾವುದರ ಸಲುವಾಗಿ? ವಿವೇಕ ಯಾವುದರ ಸಲುವಾಗಿ? ನಾನು ಯಾರು? ದೇಹದ ಸ್ವರೂಪ ಏನಿದೆ? ಸಂಯೋಗಿ ಪದಾರ್ಥಗಳ ಸ್ವರೂಪ ಏನಿದೆ? ನಿಜವಾಗಿ ಸಂಯೋಗಿ ಪದಾರ್ಥ ಜಡ ಇರಲಿ ಚೇತನ ಇರಲಿ, ಅವುಗಳ ಸ್ವರೂಪ ಏನಿದೆ? ಬಸ್ ಸಂಯೋಗಿ ಇದೆ. ಮತ್ತೇನಿದೆ ಅದಕ್ಕಿಂತ ಹೆಚ್ಚಿಗೆ? ಸಂಯೋಗಿ ಪದಾರ್ಥಗಳ ಸ್ವರೂಪ ಏನಿದೆ? ಬಸ್ ಸಂಯೋಗ ಇದೆ ರೀ. ಸಂಯೋಗದ ಸ್ವರೂಪ ಏನಿದೆ? ಸಂಯೋಗದ ಸ್ವರೂಪ ಏನಿದೆ? ಸಂಯೋಗ ಅವಸ್ಥೆಯೊಳಗೆ ಭಿನ್ನ ಇದೆ ಮತ್ತು ನಿಯಮದಿಂದ ವಿಯೋಗ ರೂಪ ಇದೆ. ಇದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ. ಹಾಗಾದರೆ ಸಂಯೋಗಿ ಪದಾರ್ಥಗಳ ಸ್ವರೂಪವನ್ನು ತಿಳಿದುಕೊಂಡು ವಿವೇಕದ ಕಾರ್ಯ ಇಷ್ಟೇ ಇದೆ ರೀ. ನಾನು ಯಾರು? ದೇಹದ ಸ್ವರೂಪ ಏನು? ಕ್ಷೇತ್ರ ಸಾಪೇಕ್ಷ ಭಿನ್ನವಿರುವ ಜಡಚೇತನ ಸಂಯೋಗಿ ಪದಾರ್ಥಗಳ ಸ್ವಭಾವ. ಇದರದ್ದು ನಿರ್ಣಯಾತ್ಮಕವಾದಂತಹ ಕಾರ್ಯ ನಮ್ಮಲ್ಲಿ ಪ್ರಗಟ ರೂಪದಿಂದ ಆಗುವ ಸಲುವಾಗಿನ ವಿವೇಕ ಇದೆ. ಹಾಗಾದ್ರೆ ಆ ವಿವೇಕವನ್ನ ನಾವು ರಾಗದ ವೃದ್ಧಿಯ ಸಲುವಾಗಿ ಉಪಯೋಗ ಮಾಡ್ತಾ ಇದ್ದೇವೆ. ವಿವೇಕ ಇರುವುದರಿಂದನ ರಾಗದ ವೃದ್ಧಿ ಮಾಡ್ತಾ ಇದ್ದೇವೆ. ವಿವೇಕದ ಬಂಡವಾಳವನ್ನ ಉಪಯೋಗಿಸಿಕೊಂಡು ಮೋಹದ ಅಧಿಕತೆಯೊಳಗ ರೋಗ ಕೂಡ ಮನೋಹರ ಅನ್ನಿಸ್ತಿದೆ. ದೃಷ್ಟಾಂತ ಇದೆ. ಮೋಹದ ಅಧಿಕತೆಯೊಳಗ ರೋಗ ಕೂಡ ಮನೋಹರ ಅನ್ನಿಸ್ತಿದೆ, ಮನಸ್ಸಿಗೆ ಹಿತಕರ ಅನ್ನಿಸ್ತಿದೆ. ಯಾವ ಕಾರಣದಿಂದ? ಮೋಹದ ಅಧಿಕತೆ. ವಾಸ್ತವದಲ್ಲಿ ಜ್ಞಾನದ ಉದಯ ಆದ ನಂತರ ರೋಗ ರೂಪವಾಗಿ ಕಾಣಿಸ್ತಿದೆ. ಎರಡು ಮಾತಾಡೋದು ಏನು ಹೇಳ್ತು? ಮೋಹದ ಅಧಿಕತೆಯೊಳಗ ರೋಗ ಕೂಡ ಅನುಕೂಲಕರವಾಗಿ ಕಾಣಿಸ್ತಿದೆ. ವಿಚಾರ ಅದರದ್ದು ತಾವು ಮಾಡೋದು, ಅದರದ್ದು ಇನ್ನು ವಿಶೇಷ ಸ್ಪಷ್ಟೀಕರಣ ನಾನು ಮಾಡುವುದಿಲ್ಲ. ದೃಷ್ಟಾಂತ ಇದೆ. ಮೋಹದ ಅಧಿಕತೆಯೊಳಗ ರೋಗ ಕೂಡ ಹಿತಕಾರಕ ಅನ್ನಿಸ್ತಿದೆ, ಕಾಣಿಸ್ತಿದೆ. ಜ್ಞಾನದ ಸದ್ಭಾವದೊಳಗ ರೋಗವಾಗಿ ಕಾಣಿಸ್ತಿದೆ. ರೋಗ ಅಹಿತಕರ ಕಾಣಿಸೋದ ಇದು ಜ್ಞಾನ ಅಲ್ಲ. ರೋಗ ಹಿತಕರ ಕಾಣಿಸೋದ ಅದು ಮೋಹದ ಅತಿರೇಕತೆ ಇದೆ. ಮೋಹದ ಅಧಿಕತೆಯೊಳಗ
ರೋಗ ಹಿತರೂಪವಾಗಿ, ಹಿತಕಾರಕವಾಗಿ, ಮನೋಹರವಾಗಿ ಕಾಣಿಸ್ತಿದೆ. ಅರ್ಥಾತ್ ಮೋಹದ ಅಧಿಕತೆಯಿಂದ ಅತ್ಯಂತ ದುರ್ಲಂಘ್ಯವಿರುವಂಥ ಭವಿತವ್ಯ ನಮ್ಮ ದೃಷ್ಟಿಗೆ ಕಂಡು ಬರುವುದಿಲ್ಲ. ಅತ್ಯಂತ ದುಸ್ತರವಾದಂಥ ಭವಿತವ್ಯ ನಮ್ಮ ದೃಷ್ಟಿಗೋಚರ ಆಗುವುದಿಲ್ಲ. ಯಾವುದರಿಂದ? ಮೋಹದ ಅಧಿಕತೆಯಿಂದ. ಜ್ಞಾನದ ಉದಯ ಆದ ನಂತರ ಆ ಭವಿತವ್ಯ ದುಸ್ತರ ಯಾವುದರಿಂದ ಆಗುತ್ತಿದೆಯೋ ಆ ರೋಗ ರೋಗರೂಪವಾಗಿ ಆ ರೋಗದ ಗರ್ಭದೊಳಗ ಅನೇಕಾನೇಕ ಕಾಲದವರೆಗೆ ಪರಾಧೀನ ಆಗಿ ದುಃಖದ ಅನುಭವವನ್ನೇ ಮಾಡುವಂಥದ್ದ ಅದರ ಸ್ವಭಾವ ಇದೆ ಅನ್ನೋದು ಲಕ್ಷ್ಯದೊಳಗೆ ಬರ್ತಿದೆ. ದೃಷ್ಟಾಂತದೊಳಗೆ ಎರಡೇ ಮಾತು ಹೇಳಿದ್ದಿದೆ, ಮೂರನೇದು ಹೇಳಿಲ್ಲ. ರೋಗ ಮೋಹದ ಅಧಿಕತೆಯಿಂದ ಹಿತಕರವಾಗಿ ಕಂಡು ಬರ್ತಿದೆ. ಆದ್ರ ಜ್ಞಾನದ ಉದಯ ಆದ ನಂತರ ರೋಗ ರೂಪವಾಗಿ ಕಂಡು ಬರ್ತಿದೆ. ರೋಗ ಅಹಿತಕರವಾಗಿ ಕಾಣೋದು ಅದೇನಿದೆ? ಅದೇನಿದೆ? ಅದೇನ ಜ್ಞಾನನೂ ಅಲ್ಲ. ಅರೆ ಮೋಹದ ಉದಯನ ಇದೆ ಅಲ್ಲಿಯೂ. ರೋಗ ನಿಜವಾಗಿ ಅಹಿತಕರ ಇಲ್ಲ ಅಂದ್ರೆ ರೋಗ ಹಿತಕರ ಇದೆ ಅಂತ ಹೇಳಿ ಅಂತೂ ಅರ್ಥ ಅಲ್ಲವೇ ಅಲ್ಲ. ಹಾಗಾದ್ರೆ ಏನಿದೆ? ರೋಗ ಇದೆ. ರೋಗದ ಗರ್ಭದೊಳಗೆ ಏನಿದೆ? ಭವಿತವ್ಯ ಅತ್ಯಂತ ದುಸ್ತರ. ರೋಗ ಅಂದ್ರೆ ಇಲ್ಲಿ ರಾಗ ಅಂದ್ರೆ ಇಷ್ಟೇ, ಬೇರೆ ಏನೂ ಇಲ್ಲ. ರಾಗ, ಅರೆ ರಾಗ ಹಿತಕರಂತೂ ಇಲ್ಲವೇ ಇಲ್ಲ. ಭವಿಷ್ಯದ ಅಲ್ಪ ಕಾಲದೊಳಗ ಅದರ ಕುರಿತಾಗಿ ಜೀವನಿಗೆ ಪಶ್ಚಾತ್ತಾಪ ಆಗ್ತಿದೆ. ಯಾವುದರ ಕುರಿತಾಗಿ? ರಾಗದ ಕುರಿತಾಗಿ. ರೋಗವನ್ನ ಹಿತಕರ ಅಂತ ಹೇಳಿ ನಂಬಿತ್ತಲ್ಲ, ಆ ನಂಬುಗೆಯ ಕುರಿತಾಗಿ ಏನಾಗ್ತಿದೆ? ನಿಕಟ ಭವಿಷ್ಯದೊಳಗ ಪಶ್ಚಾತ್ತಾಪ ಆಗ್ತಿದೆ. ಆದ್ರ ಅಲ್ಲಿ ಏನು ಮಾಡ್ಲಿಕ್ಕೆ ಬರ್ತಿದೆ? ರಾಗವನ್ನ ಈ ರೋಗವನ್ನ ನಾಶ ಮಾಡ್ಲಿಕ್ಕೆ ಬರೋದಿಲ್ಲ, ಅದಾಗಿ ಹೋಗಿದೆ ಭೂತಕಾಲದೊಳಗೆ. ಧರ್ಮದ ಸೂಕ್ಷ್ಮತೆಯನ್ನ ಅರಿತುಕೊಳ್ಳೋದು, ಒಂದೇ ಪ್ರಯೋಜನಭೂತವಾದಂಥ ಇಷ್ಟು 2 ವಾರಗಳ ನಂತರ ನಮ್ದು ತಮ್ದೇನ ಈ ಕ್ಷೇತ್ರದೊಳಗೆ ಸಂಯೋಗ ಆಗಿದೆ. ಈ ವಾಣಿಯ ನಿಮಿತ್ತದಿಂದ ನಿಜವಾಗಿ ಪುರುಷಾರ್ಥ ಸಿದ್ಧಿ ಉಪಾಯದ ಸ್ಪರ್ಶ ಮಾಡಿ ಎಷ್ಟು ದಿವಸ ಆಯ್ತ್ರಿ? 3 ವಾರ ಆಯ್ತು. ಒಂದು ಜಿನವಾಣಿಯ ಸಂಯೋಗದಿಂದ ಈ ಕ್ಷೇತ್ರದೊಳಗೆ ನಮ್ದು ತಮ್ದ ಸಂಯೋಗ ಆಗಿ ಎಷ್ಟು ದಿವಸ ಆಯ್ತು? 2 ವಾರ ಆಯ್ತು. ಹಾಗಾದ್ರೆ 2 ವಾರದ ದೀರ್ಘ ಸಮಯದ ನಿಷ್ಕರ್ಷ ಏನ ಇವತ್ತ ಅಂತಂದ್ರ, ಈ ಶ್ಲೋಕದ ಆಧಾರದೆಂದರೆ ಏನು ಹೇಳಿದ್ರು? ಅತ್ಯಾಗ ಭಾವ. ಯಾವುದರ ಅತ್ಯಾಗ? ಯಾವುದರ ತ್ಯಾಗ ಮಾಡ್ತಾ ಇಲ್ಲ ನಾವು? ಯಾವುದರದ ತ್ಯಾಗ ಮಾಡ್ತಾ ಇಲ್ಲ? ರಾಗಂತರಿ. ಅರೆ ಇದೇ ಒಂದು ಶಬ್ದದ ಮೇಲೆ ಇಲ್ಲಿಯವರೆಗೆ ಚರ್ಚೆ ಆಯಿತು. ಅದು ತ್ಯಾಗ ಮಾಡ್ತಾ ಇಲ್ಲ, ಇಷ್ಟೇ ಇಲ್ಲ, ತ್ಯಾಗ ಮಾಡುವಂಥ ವಿಚಾರವನ್ನು ಬಿಟ್ಟುಕೊಟ್ಟಿರುವುದರಿಂದ ನಮ್ಮಲ್ಲಿ ಏನಾಗ್ತಾ ಇದೆ? ರಾಗ ಅಪರಿಮಿತ ಬೆಳೀತಾ ಇದೆ. ಉತ್ಕಟತೆ ಶಬ್ದ ಇದೆ ನೋಡಿ, ಶಬ್ದ ಇದೆ ಅಲ್ಲಿ. ಉತ್ಕಟತೆ, ರಾಗದ ಉತ್ಕಟತೆ. ತ್ಯಾಗ ಮಾಡುವ ಭಾವ ಇಲ್ಲ, ತ್ಯಾಗ ಮಾಡುವ ವಿಚಾರ ಮರ್ತು ಬಿಟ್ಟಿದ್ದೇವೆ. ಎಷ್ಟೋ ಭವಗಳವರೆಗೆ ಮಂದ ಮಾಡಿದ್ದೇವೆ ಅದನ್ನು.
ವಿನಃ ಮನುಷ್ಯ ಭವ ಸಿಗೋದು ಸಾಧ್ಯ ಇಲ್ಲ. ಅರ್ಥಾತ್ ಸಂಜ್ಞೀತನ ಸಿಗೋದು ಸಾಧ್ಯ. ಸಂಜ್ಞೀತನ ಸಿಗುವ ಸಲುವಾಗಿ ಯಾವ ತೀವ್ರ 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 ತೀವ್ರತಮ ತೀವ್ರತರ ಇತ್ತಲ ಸಂಕ್ಲೇಶ ಪರಿಣಾಮಗಳು. ಅರೆ ಏಕೇಂದ್ರಿಯದೊಳಗಡೆ ತೀವ್ರ ಸಂಕ್ಲೇಶ ಎದ್ದು ಯಾರಿಗೆ ಹೊಡೆಯೋದು ಸಾಧ್ಯ ಇಲ್ಲ, ಅಪಶಬ್ದಗಳನ್ನ ಉಚ್ಚರಿಸೋದು ಸಾಧ್ಯ ಇಲ್ಲ. ಆದರೂ ತೀವ್ರ ಸಂಕ್ಲೇಶ ಭಾವನೆ ಅದು. ಆದ್ರೆ ಅಲ್ಲಿಂದ ಬಿಡುಗಡೆ ಹೊಂದುವ ಸಲುವಾಗಿ ಅಂತ ಹೇಳಿ ಧ್ಯೇಯ ಇಟ್ಕೊಂಡಲ್ಲ, ಆದ್ರೆ ಹೊಂದಿದೇವಲ್ಲ, ಅಲ್ಲಿಂದ ಬಿಡುಗಡೆ ಪಡೆದಿದ್ದೇವಲ್ಲ. ಯಾವ ಕಾರಣದಿಂದ? ಸಂಕ್ಲೇಶ ಪರಿಣಾಮಗಳನ್ನ ಬಿಟ್ಟುಕೊಡುವ ಕಾರಣದಿಂದ. ಹಾಗಾದ್ರೆ ಅಲ್ಲಿಂದ 2 ಇಂದ್ರಿಯ, 3 ಇಂದ್ರಿಯ, 4 ಇಂದ್ರಿಯ, 5 ಇಂದ್ರಿಯ, ಕೊನೆಗೆ ಸಂಜ್ಞೀ ಪಂಚೇಂದ್ರಿಯ ಆಗಬೇಕಾದ್ರ ನಮ್ದ ರಾಗ ಅನಾದಿಕಾಲೀನ ರಾಗ, ಏಕೇಂದ್ರಿಯದಲ್ಲಿ ಇರುವಂಥ ರಾಗ ಎಷ್ಟು ಅಂಶದಿಂದ ಕಡಿಮೆ ಆಗಿದೆ? ಬಹಳಷ್ಟು ಕಡಿಮೆ ಆಗಿದೆ. ಈ ಸಂಜ್ಞಿ ಪಂಚೇಂದ್ರಿಯದೊಳಗ ಎಷ್ಟು ಉಳ್ಕೊಂಡಿದೆ? ಬಹಳ ಕಮ್ಮಿ ಉಳ್ಕೊಂಡಿದೆ. ಏಕೇಂದ್ರಿಯದ ಅಪೇಕ್ಷಾದಿಂದ ವಿವಕ್ಷಾ ತಿಳ್ಕೊಳ್ಳೋದು. ಏಕೇಂದ್ರಿಯದ ಅಪೇಕ್ಷಾದಿಂದ ಬಹಳ ಕಮ್ಮಿ ಉಳ್ಕೊಂಡಿದೆ. ಏನ? ರಾಗ ಕಮ್ಮಿ ಉಳ್ಕೊಂಡಿದೆ ಅಂದ್ರೆ ಅಥವಾ ನಿಸ್ಸತ್ವವಾಗಿದೆ. ಇಲ್ಲಿ ಅದನ್ನೇನು ಮಾಡ್ತಾ ಇದ್ದೇವ್ರಿ? ಪೋಷಿಸ್ತಾ ಇದ್ದೇವೆ. ಬರೀ ಪೋಷಿಸ್ತಾ ಇಲ್ಲ, ನಿರಂತರ ಅದ ವೃದ್ಧಿಯಾಗುವ ಸಲುವಾಗಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಎಷ್ಟು ವೃದ್ಧಿ ಮಾಡೋದು ಅದನ್ನ? ಎಷ್ಟ್ರಿ? ಮತ್ತ ಅಲ್ಲೇ ಹೋಗುವಷ್ಟು. ಇದು ಅಲ್ಪ ಸಮಯದೊಳಗೆ ಅಷ್ಟು ಕಾರ್ಯ ಆಗ್ತಿದೆ ರೀ. ಆದ್ರೆ ಅಲ್ಲಿಂದ ಇಲ್ಲಿ ಬರುವಷ್ಟು ಕಾರ್ಯ ಎಷ್ಟು ಸಮಯ ಬೇಕಾಗ್ತಿದೆ ರೀ? ಎಷ್ಟು ಸಮಯ ಬೇಕಾಗ್ತಿದೆ? ಅದಕ್ಕೆ ಅಳತೆ ಇಲ್ಲ. ಏಕೇಂದ್ರಿಯದಿಂದ ಸಂಜ್ಞಿ ಪಂಚೇಂದ್ರಿಯದವರೆಗೆ ಬರಬೇಕಾದ್ರೆ ಕಾಲ ಎಷ್ಟು ತಗಲುತ್ತಿದೆ ಅನ್ನೋದಕ್ಕೆ ಅಳತೆ ಇಲ್ಲ. ಆದ್ರೆ ಈ ಪಂಚಮ ಕಾಲದೊಳಗೆ ಪಾಪಿ ಜೀವರುಗಳು ಉತ್ಪನ್ನ ಆಗ್ತಾರಂತ ಹೇಳಿ ಏನು ಸದಾ ಸುಖದಾಸ್ತಿ ಹೇಳಿದರು. ಅದರ ತಾತ್ಪರ್ಯ ಇಷ್ಟ ಇದೆ. 50, 60, 80 ವರ್ಷದೊಳಗೆ 100 ವರ್ಷದೊಳಗೆ ಏನು ಮಾಡ್ತಾನೆ? ಯಾವ ಅಗಣಿತ ಕಾಲ ತಗಲಿತ್ತಲ್ಲ ಅಲ್ಲಿಂದ ಬರುವ ಸಲುವಾಗಿ ಅದನ್ನು ನಿರರ್ಥಕ ಮಾಡ್ತಾನೆ. ಮತ್ತು ಅಲ್ಲಿ ಹೋದ ನಂತರ ಅನಂತ ಕಾಲದವರೆಗೆ ಉಳಿಬೇಕಾಗ್ತಿದೆ. ಅಂಥ ಅಜ್ಞಾನದ ಪೋಷಣೆಯನ್ನ, ರಾಗದ ಪೋಷಣೆಯನ್ನ ಬುದ್ಧಿ ವಿಶೇಷದಿಂದ ಮಾಡ್ತಾ ಇರ್ತಾರೆ. ನಿಮ್ಮ ಹತ್ರ ಬುದ್ಧಿ ಇಲ್ಲ ಅಂದ್ರೆ ಯಾರು ಕೇಳ್ತಾರ್ರಿ? ಲೌಕಿಕದೊಳಗೆ ಯಾರು ಮಾತಾಡಿಸ್ತಾರ್ರಿ ನಿಮ್ಮನ್ನು? ನಿಮಗೆ ಅನೇಕ ಪ್ರಕಾರದ ಕಾರ್ಯಗಳನ್ನು ಅನೇಕ ಜನರು ಯಾಕೆ ಹೇಳ್ತಾರೋ? ಬುದ್ಧಿ ವಿಶೇಷ ಇರುವುದರಿಂದ, ವಿಶೇಷ ಬುದ್ಧಿ ಇರುವುದರಿಂದ. ಹಾಗಾದ್ರೆ ಈ ಸಂಜ್ಞಿ ಪಂಚೇಂದ್ರಿಯ ರೂಪದ ಯಾವ ವಿವೇಕ ಪ್ರಾಪ್ತ ಆದದ್ದು ಇದೆಯೋ ಆ ವಿವೇಕದ ಕಾರ್ಯ ಏಕಮೇವಾದ್ವಿತೀಯ. ಏನ? ರಾಗದ ಅಭಾವ. ಇಲ್ಲಿಯವರೆಗೆ ನಿಸ್ಸತ್ವ ಮಾಡಿದ್ದಿದೆ, ಅದನ್ನ ದುರ್ಬಲ ಮಾಡಿದ್ದಿದೆ. ಅದನ್ನ ಹೊಡೆದು ಹಾಕೋದು ಅಥವಾ ಅದನ್ನ ಬೇರೆ ಸಹಿತ ಕಿತ್ತಾಕೋದು ಕಠಿಣಿಲ್ಲ ಸುಧಾತಾಯಿ. ಯಾಕಂದ್ರೆ ಮೇಲಿನೂ ಎಲ್ಲ ತೆಗೆದದ್ದು ಇದೆ, ಎಲ್ಲ ತೆಗೆದದ್ದು ಇದೆ. ರೆಂಬೆ ಕೊಂಬೆ ಏನು ವಿಶಾಲವಾದದ್ದು ಹರಡಿದ್ದು ಇದ್ದು ಅಲ್ಲ, ಎಲ್ಲ ತೆಗೆದದ್ದು ಇದೆ. ಮತ್ತು ಬಹಳಷ್ಟು ಅಗಳಾಡಿಸಿದ್ದ ಇದೆ ರೀ ಅದನ್ನ, ಬೇರನ್ನ. ಇನ್ನು ಬರೀ ಏನು ಮಾಡೋದಿದೆ? ಒಂದು ಅಪೂರ್ವ ಪುರುಷಾರ್ಥದಿಂದ ಅದನ್ನ ಕೆತ್ತಿಸಿದೆ. ಪ್ರವೃತ್ತಿಯೊಳಗಿಂದ ನಿವೃತ್ತಿ ಪಡೆಯೋದ ಕಠಿಣ ಇರಬಹುದು. ಒಂದು ಮಾತು ಹೇಳ್ತಾ ಇದೆ, ಏನ? ಪ್ರವೃತ್ತಿಯೊಳಗಿಂದ ನಿವೃತ್ತಿ ಪಡೆಯೋದು ಕಠಿಣ ಇರಬಹುದು.
ಆದರೆ ಸ್ವಾಭಾವಿಕವಾಗಿ ಸಿಕ್ಕಂಥ ನಿವೃತ್ತಿಯೊಳಗೆ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳೋದು ಮಹಾ ಅಜ್ಞಾನ ಇದೆ. ನೈಸರ್ಗಿಕವಾಗಿ ಸಿಕ್ಕದ್ದಿದೆ ನಿವೃತ್ತಿ, ತಮ್ಮದಿಗೆ ಹೇಳ್ತಾ ಇರೋದು. ಅದರೊಳಗೆ ಒಂದು ವೇಳೆ ಪ್ರವೃತ್ತಿ ಬೆಳೆಸಿಕೊಂಡ್ರೆ ನಿಜವಾಗಿನ ಸ್ತುತ್ಯಾರ್ಹ ಕಾರ್ಯ ಮಾಡಿದ್ದಾರೆ ಅವರು. ಮೆಚ್ಚಬೇಕಾದಂಥ ಕಾರ್ಯ ತಾವು ಮಾಡಿದ್ರಿ. ಚಿರಂಜೀವನ ವಿಯೋಗ ಆಗಿ ಹೋದ ನಂತರ 3ನೇ 4ನೇ ದಿವಸ ಇಲ್ಲಿ ಬಂದರು. ಅವರನ್ನು ಮಾಡಿದ್ದು ನಿಜವಾಗಿನ ಅಲ್ಲಿ ಜನರಿಗೆಲ್ಲ ಆಶ್ಚರ್ಯ. ಇಲ್ಲಿ ಅವರ ಉದಾಹರಣೆ ತಗೊಂಡು ನಮ್ಮ ಸಲುವಾಗಿ ಹೇಳೋದು, ಇಲ್ಲಿ ಬೇರೆ ಯಾರನ್ನ ದೂಷಿಸುವ ಮಾತು ಇಲ್ಲ. ಈಗ ಇನ್ನೊಂದ್ಸಲ ಹೇಳ್ತೇನೆ, ಬಹಳ ವಿಶೇಷ ಮಾತು ನನಗೆ ಅನ್ನಿಸ್ತಾ ಇದ್ದಾವೆ. ನಾನೇನು ಹೇಳ್ತಾ ಇಲ್ಲ, ನನಗೆ ಅನ್ನಿಸ್ತಾ ಇದ್ದಾವೆ. ಏನ ಪ್ರವೃತ್ತಿಯೊಳಗ ನಿವೃತ್ತಿ ತಗೊಳ್ಳೋದ ಒಂದು ಸ್ವಲ್ಪ ಕಠಿಣ ಇದೆ ರೀ, ಕಷ್ಟದ ಮಾತು ಇದೆ. ಆದ್ರೆ ನೈಸರ್ಗಿಕವಾಗಿ ನಿವೃತ್ತಿ ಸಿಕ್ಕ ನಂತರ ಪ್ರವೃತ್ತಿಯೊಳಗೆ ಒಂದಾಗುವ ಅಥವಾ ಹೊಸ ಹೊಸದೇನರೇ ತಲೆ ಮೇಲೆ ಹಾಕೊಳ್ಳುವ ಅದೇನಿದೆ ಅದ ಮಹಾ ಅಜ್ಞಾನದ ಪ್ರತೀಕ ಇದೆ. ಆ ಅಜ್ಞಾನ ನಮ್ಮನ್ನ ಯಾವಾಗೂ ಸುರಕ್ಷಿತವಾಗಿ ಇರುಗೊಡುವುದಿಲ್ಲ. ಅದ ನಮ್ಮನ್ನ ಕ್ಷಣ ಕ್ಷಣಕ್ಕೆ ಸತ್ವಹೀನ ಮಾಡ್ತಾ ಇರ್ತೀವಿ. ಹೇಳ್ತಾರ್ರಿ ಅವರ ಅಣ್ಣಗಳ ತಮ್ಮಗಳ ತಮ್ಮನ ಮಕ್ಕಳ ತಮ್ಮನ ಹೆಂಡ್ರ ಹೇಳ್ತಾರೋ, ಎಷ್ಟು ದಿವಸ ಅದೇ ಆಯಿತು, ಸಬರಿ ಆಯಿತು, ಎಲ್ಲಿ ಹೋಗ್ಲಿಕ್ಕೆ ಸಿಗಲಿಲ್ಲ, ಈಗ ಒಂದು ಅಂತ ಒಂದು 15 ದಿವಸ ಬಂದು ಇರ್ರಿ ಅಂಥೇಳಿ ಹೇಳ್ತಾರೆ. ಹೇಳಿದ ನಂತರ ಆ ಕಡೆ ಕಿವಿಗೆ ಹೌದಲ್ಲ ಅಂಥೇಳಿ ಅನ್ನಿಷ್ಟು ಅಂತಂದ್ರೆ ಅದೇನಿದೆ, ಅರೆ ನಿಜವಾಗಿಯೇ ನಾನು ಇಲ್ಲಿಯವರೆಗೆ ಸಿಕ್ಕೊಂಡಿದ್ದನು, ನನ್ನ ಕಡೆ ನನಗೆ ಹೋಗ್ಲಿಕ್ಕೆ ಸಮಯಾವಕಾಶನ ಸಿಗಲಿಲ್ಲ, ಪ್ರವೃತ್ತಿಯೊಳಗೆ ವ್ಯಸ್ತ ಇದ್ದನು, ಈಗ ನಿಸರ್ಗವೇ ನನಗೆ ನಿವೃತ್ತಿ ಕೊಟ್ಟಂತೆ. ಇಂಥ ಸಮಯದೊಳಗ ಮತ್ತೆ ರಾಗ ಬೆಳೆಸ್ಕೊಂತ ಹೋಗೋದಿಲ್ಲ. ಈಗೊಂದು 15 ದಿವಸ ವರ್ಷಾನ್ಗಟ್ಲೆ ಬಿಟ್ಟು ಹೋಗಿರುವಂತಹ ಸಂಯೋಗದೊಳಗೆ, ಹಳೆಯ ಸಂಯೋಗದೊಳಗೆ ಹೋದ ನಂತರ ಎಷ್ಟೆಷ್ಟು ಪ್ರೀತಿ ಬೆಳೀತಿದೆ, ಹಳೆಯ ನೆನಪುಗಳನ್ನು ಮರುಕಳಿಸ್ತಿದೆ. ಆದ್ರೆ ಇಲ್ಲಿ ಯಾವ ನಿವೃತ್ತಿ ನಾವು ನಿಜವಾಗಿ ತಗೊಳ್ಬೇಕಾಗಿದೆಯೋ ಅಲ್ಲಿ ನಿಜವಾಗಿ ಹಳೆಯ ನೆನಪು ಬರ್ತಿದ್ದೇವೆ. ಯಾವುದ ಏಕೇಂದ್ರಿಯದಲ್ಲಿ ನಾನು ಇದ್ದೇನೆ, ಅದು ಹಳೆಯ ನೆನಪು ರೀ. ನಾವು ಚಿಕ್ಕಂದಿನಲ್ಲಿ ಯಾವ ಪ್ರಕಾರ ಅಣ್ಣ ತಂಗಿಯರ ಆಟ ಆಡ್ತಿದ್ದೆವು, ಯಾವ ಪ್ರಕಾರ ನಮ್ಮಮ್ಮ ನಮ್ಮನ್ನ ಪ್ರೀತಿಯಿಂದ ಸಾಕ್ತಿದ್ದಳು, ಇದು ಹಳೆಯ ನೆನಪಲ್ಲ. ನಿಜವಾದ ಹಳೆಯ ನೆನಪು ಯಾವುದ? ಒಂದು ಶ್ವಾಸದೊಳಗೆ ಅನಿಮಿತವಾಗಿ ಜನ್ಮ ಮರಣ ಮಾಡುವಂಥ ಆ ಅತ್ಯಂತ ನಿಕೃಷ್ಟ ಅವಸ್ಥೆಯೊಳಗೆ ಅನಂತ ಕಾಲ ನಾನು ಇದ್ದೀನಲ್ಲ, ಈಗ ನನಗೆ ನಿವೃತ್ತಿ ಸಿಕ್ಕದ್ದೇ ಇದೆ. ಈಗ ನಾನು ಆ ಕಡೆ ಹೋಗುವ ಮಾರ್ಗವನ್ನು ಸರ್ವಥಾ ಬಂದ್ ಮಾಡಿಬಿಡುವಂತೆ. ಈ ಪ್ರಕಾರದ ವಿಚಾರ ಯಾವ ಗೊಂದಲ ಇಲ್ಲ ನಿಮಗ. ಅಂದ ಮೇಲೆ ನೌಕರಿನೂ ಇಲ್ಲ, ಅಂಗಡಿಗೆ ಹೋಗಬೇಕಾದದ್ದೇ ಇಲ್ಲ, ಸಶಕ್ತ ಇದ್ದೀರಿ, ನಮ್ಮ ಮೇಲೆ ಪ್ರೀತಿ ಇದೆ ಅಂಥೇಳಿ ನಾವು ಕೆಲಸ ಹೇಳ್ತೀವಿ, ಮಾಡಿಸ್ಕೊಳ್ತೀವಿ. ಸ್ವಾರ್ಥ ಜಗತ್ತು ಇದೆ. ಇದು ಒಂದು ರೀತಿ ಶೋಷಣೆ, ಅದು ಒಂದು ರೀತಿ ರಾಗದ ಮೂಲಕ ಶೋಷಣೆ. ಈ ಜೀವ ಒಂದಲ್ಲ ಒಂದು ಕಾರಣದಿಂದ ಶೋಷಿಸಲ್ಪಡ್ತಾ ಇದ್ದಾನೆ. ಒಂದಲ್ಲ ಒಂದು ಕಾರಣ, ಒಂದು ರಾಗಕ್ಕೆ ಸೋತು ಹೋಗಿ, ಒಂದು ಜ್ಞಾನದ ಬಲದಿಂದ, ವಿವೇಕದ ಬಲದಿಂದ. ಆದರೆ ವಿವೇಕ ಪ್ರಾಪ್ತ ಇರೋದು ಬರೇ ಭೇದ ಜ್ಞಾನದ ಸಲುವಾಗಿ, ರಾಗದ ಅಭಾವ ಮಾಡುವ ಸಲುವಾಗಿ, ಭವಸಂತತಿಯನ್ನು ನಿರ್ಮೂಲಗೊಳಿಸುವ ಸಲುವಾಗಿ. ನೋಡಿ, ಯಾವುದೋ ಅರಿಯದ ವಸ್ತುವಿನ ಕುರಿತಾಗಿ ಎಷ್ಟೆಷ್ಟು ಸದ್ಭಾವನೆಗಳು, ಅರಿಯದ ಲೋಕದ ಸಲುವಾಗಿ, ಅರಿಯದ ಲೋಕ
ಲೋಕ ಅಂತ ಹೇಳಿದ್ರೆ ಬರೀ ಶಬ್ದ ಸಾಪೇಕ್ಷಿ ಯಾವ ಅರ್ಥ ನಾವು ಇದುವರೆಗೆ ತಿಳಿದಿದ್ದೆವು. ನಮ್ಮ ಕಲ್ಪನೆಯ ಲೋಕದೊಳಗೆ ವಿಹಾರ ಮಾಡಿದ್ದೇ ಎಷ್ಟಾಯಿತು, ಮತ್ತು ಅದರಿಂದ ಪಡೆದದ್ದೇ ಏನಾಯಿತು? ಈಗ ಒಂದು ಕ್ಷಣ ಯೋಚನೆ ಮಾಡಿದ್ರೆ 50 ವರ್ಷದ ಜೀವನದ ಫಲ ಏನ್ರಿ? ಸಂಯೋಗ ಏನಾಗಿತ್ತು? ಎಂಥದೇ ಜೀವ ಇರ್ಲಿಲ್ಲ, ಆದ್ರೆ ಅದರಿಂದ ನನ್ನಾತ್ಮನಿಗೆ ಲಭಿಸಿದ ಲಾಭ ಏನ? ರಾಗನಲ್ಲಿ ಮತ್ತೇನಿದೆ? ರಾಗ ಇದೆ. ಆ ರಾಗದ ಕಾರಣದಿಂದ ನಡು ಏನೇನೋ ದ್ವೇಷ, ವೈರ ಏನೇನೋ ಉದ್ಭವ. ಆದ್ರೆ ರಾಗವನ್ನ ಕತ್ತರಿಸಿ ಹಾಕುವ ಸಲುವಾಗಿ ಎಷ್ಟು ಉಪಯೋಗ ಆಯ್ತು ನನ್ನ ಆತ್ಮನಿಗೆ. ಆ ಸಂಯೋಗ ವಿಶೇಷ. ಹೀಗೆ ಮುಳುಗಿ ಹೋಗ್ತಾನ್ರಿ ಜೀವ ಭವಸಾಗರದಲ್ಲಿ. ಎಲ್ಲಿಯವರೆಗೆ? ನಿರವಶೇಷ ರೂಪದಿಂದ ಮುಳುಗಿ ಹೋಗ್ತಾನೆ. ಯಾವ ಅವಶೇಷನೂ ಬಾಕಿ ಉಳಿಯುವುದಿಲ್ಲ. ನಿರವಶೇಷ ರೂಪದಿಂದ ಭವಸಾಗರದೊಳಗೆ ಮುಳುಗಿ ಅತ್ಯಾಗದ ಭಾವ ಅರ್ಥಾತ್ ಯಾವ ರಾಗವನ್ನು ಬಿಟ್ಟುಕೊಡುವ ಸಲುವಾಗಿ, ಯಾವ ರಾಗದಿಂದ ಸರ್ವಥಾ ಭಿನ್ನಾಗುವ ಸಲುವಾಗಿ ಈ ಒಂದು ಉತ್ತಮವಾದಂಥ ಮನುಷ್ಯ ಭವ ಈ ಜೀವನಿಗೆ, ಚೈತನ್ಯ ಸ್ವರೂಪಿ ಜೀವನಿಗೆ ಲಭಿಸಿದ್ದ ಇದೆಯೋ, ಆ ಉತ್ತಮವಾದಂಥ ಮನುಷ್ಯ ಭವದೊಳಗ ಉತ್ತರೋತ್ತರ ರಾಗದ ಅಭಾವ, ತ್ಯಾಗ. ಇಲ್ಲಿ ಅಭಾವ ಶಬ್ದದ ಅರ್ಥ ಇಲ್ಲ, ತ್ಯಾಗ ಶಬ್ದದ ಅರ್ಥ ಇದೆ. ರಾಗದ ತ್ಯಾಗ ಉತ್ತರೋತ್ತರ ಮಾಡ್ತಾ ಹೋದರನ ಅಲ್ಲಿಂದ ಇಲ್ಲಿಯವರೆಗೆ ರಾಗವನ್ನು ಕಮ್ಮಿ ಮಾಡ್ತಾ ಬಂದುದರದ ಸಫಲತೆ ಇದೆ. ವ್ರತಗಳ ಅಂಗೀಕಾರ ಮಾಡುವುದರೊಳಗಿನ ಸಫಲತೆಯನ್ನ ಮುಖ್ಯ ಅಂತ ಹೇಳಿ ಗಣಿಸಬಾರದು. ಯಾಕೆ ಅಂತಂದ್ರೆ ವ್ರತಗಳ ಅಂಗೀಕಾರಕ್ಕ ವಿಪರೀತ ಮನ್ನಣೆ ಮತ್ತು ವಿಪರೀತ ಮನ್ನಣೆಯ ಜೊತೆಗಿರುವಂಥ ರಾಗದ ತ್ಯಾಗ ಆಗುವುದು ಅವಶ್ಯಕ ಇದೆ. ವಸ್ತುವಿನ ತ್ಯಾಗಕ್ಕೇನು ಮಹತ್ವ ಇಲ್ಲ. ಆ ವಿಪರೀತ ಮನ್ನಣೆ ಮತ್ತು ವಿಪರೀತ ಮನ್ನಣೆಯ ಜೊತೆಗೆ ಅವಿನಾಭಾವಿಯಾಗಿ ಇರುವಂಥ ರಾಗ, ಅದರ ತ್ಯಾಗ ಮಾಡುವುದರೊಳಗ ಈ ಜೀವನಿಗೆ ನಿಜವಾಗಿ ಈ ಮನುಷ್ಯ ಭವವನ್ನ, ಸಂಜ್ಞೀತನವನ್ನ ತಾನೇ ಪಡೆದುಕೊಂಡುದರ ಫಲ ಇದೆ. ಆಗಮದೊಳಗೆ ಏನಿಲ್ಲ, ಆಗಮದೊಳಗೆ ಎಲ್ಲವೂ ಇದೆ. ಆದರೆ ನಮ್ಮ ದೃಷ್ಟಿ ನಿರ್ಮಲ ಯಥಾರ್ಥ ಆದ ಮೇಲೆ ದೃಷ್ಟಿಯ ವಿಪರೀತತೆಯೊಳಗ ಆಗಮದ ಪುಟಗಳಲ್ಲಿ ಏನೂ ಇಲ್ಲ. ಶಬ್ದಗಳಲ್ಲಿ, ವಾಕ್ಯಗಳಲ್ಲಿ, ಶ್ಲೋಕಗಳಲ್ಲಿ, ಗಾಥೆಗಳಲ್ಲಿ, ವಿಸ್ತೃತವಾದಂಥ ವ್ಯಾಖ್ಯೆಯಲ್ಲಿ ಏನೂ ಇಲ್ಲ. ದೃಷ್ಟಿಯೊಳಗಿಂದ ರಾಗದ ಅರ್ಥಾತ್ ವಿಪರೀತ ಮನ್ನಣೆಯ ತ್ಯಾಗ ಆಯಿತು ಅಂತಂದ್ರ ಆಗಮದಲ್ಲಿ ಎಲ್ಲ ಇದೆ. ಎಲ್ಲ ಏನಿದೆ? ನನ್ನ ಸರ್ವಸ್ವವೇ ಆಗಮದಲ್ಲಿ. ಆಗಮವನ್ನು ಬಿಟ್ಟು ಹೊರಗಡೆ ಏನೂ ಇಲ್ರಿ. ಒಂದಿಷ್ಟು ಗಂಭೀರವಾಗಿ ವಿಚಾರ ಮಾಡೋದು, 15 ದಿವಸದ ಜೀವನದ್ದು ವಿಚಾರ ಮಾಡೋದು. ಆ ವಿಚಾರದ ಸಲುವಾಗಿ ಈ 2, 3, 4 ಪಾಯಿಂಟ್ಗಳನ್ನು ಕೊಟ್ಟದ್ದು ಇದೆ, ಇಟ್ಟದ್ದು ಇದೆ, ಅಥವಾ ನಮಗೆ ನಮ್ಮ ಭಾಗ್ಯದಿಂದ ಸಿಕ್ಕದ್ದು ಇದ್ದಾವೆ. ಅತ್ಯಾಗ ಭಾವ. ಹಾಗಾದ್ರೆ ಮನುಷ್ಯ ಜೀವನದ ಸಾರೇನ ತ್ಯಾಗ. ಮನುಷ್ಯ ಜೀವನದ ಸಾರೇನು? ತ್ಯಾಗ. ಏನ್ ತ್ಯಾಗ? ಏನ್ ತ್ಯಾಗ?
ಅನಾದಿ ಕಾಲೀನವಾಗಿ ದುಃಖದ ಕಾರಣ ಯಾವುದಿದೆಯೋ ವಿಪರೀತ ಮನ್ನಣೆ, ಏನೆಲ್ಲ ತ್ಯಾಗ ಮಾಡಿದೆವು, ಏನೆಲ್ಲ ವಿಪರೀತ ಉದ್ದೇಶದ ಜೊತೆಗೇನ ಮಾಡಿದೆವು. ಹೌದು ಅಥವಾ ಇಲ್ಲ? ನರಕಕ್ಕೆ ಹೋಗುವ ಭಯದಿಂದ, ಸ್ವರ್ಗಕ್ಕೆ ಹೋಗುವ ಅಭಿಲಾಷೆಯಿಂದ ಏನೆಲ್ಲ ತ್ಯಾಗ ಮಾಡಿದೆವ್ರಿ. ಈಗ ಮಾಡಿರುವುದರ ಹಿಂದೆ ಕೂಡ ಅದೇ ಮಾತಿನ ಮುಖ್ಯತೆಯಿಂದ ನಮಗೆ ಜ್ಞಾನಿ ಗುರುಗಳು ತಿಳಿಸಿ ಹೇಳಿದ್ದಾರೆ. ಅಜ್ಞಾನಿಗಳಲ್ಲ, ಜ್ಞಾನಿ ಗುರುಗಳು ಅದೇ ವಿಷಯದ ಮುಖ್ಯತೆಯಿಂದ ತಿಳಿಸಿಕೊಟ್ಟಿದ್ದಾರೆ. ತ್ಯಾಗ ನಮ್ಮಲ್ಲಿ ಯಾವುದರದ ಆಗಿದೆ ಅಲ್ಲ ಅವುಗಳ ಕುರಿತಾಗಿ ತ್ಯಾಗ ಮಾಡಿಸುವ ಸಲುವಾಗಿ, ತ್ಯಾಗ ನಾವು ಮಾಡುವ ಸಲುವಾಗಿ ನಮಗೆ ಅವರು ಅದನ್ನೇ ಹೇಳಿದರು. ಏನ, ಈ ಪ್ರಕಾರದ ಭಕ್ಷಣಗಳಿಂದ, ಈ ಪ್ರಕಾರದ ಕಾರ್ಯದಿಂದ ನೀನು ನರಕಕ್ಕೆ ಹೋಗಬೇಕಾಗ್ತಿದೆ, ದುರ್ಗತಿಗಳಲ್ಲೇ ಅನಂತ ಕಾಲ ಸುತ್ತಬೇಕಾಗ್ತಿದೆ. ಇದಂತೂ ಸತ್ಯ ಇದೆಯಲ್ಲ. ಆದ್ರೆ ನನ್ನ ಸ್ವಭಾವದ ಮಹಿಮೆಯನ್ನು ತಂದುಕೊಳ್ಳುವ ಸಲುವಾಗಿ, ನನ್ನ ಸ್ವಭಾವದ ಒಂದು ವಿಲಕ್ಷಣತೆ ಏನಿದೆ ಅದನ್ನು ಗುರುತಿಸಿಕೊಳ್ಳುವ ಸಲುವಾಗಿ ಅನಾದಿ ಕಾಲದ ರಾಗವನ್ನು ಬಿಡುವ ಉದ್ದೇಶದಿಂದ ಆ ಯಾವ ತ್ಯಾಗಗಳು ಆಗಿದವೆಯೋ ಅವು ನಿಜವಾದ ತ್ಯಾಗದವರೇ. ಆದರೆ ಆ ಉದ್ದೇಶ ಅಂತೂ ನಮಗೆ ಇಲ್ಲವೇ. ಸಂಸಾರದಲ್ಲಿ ಪರಿಭ್ರಮಣದ ಕಾರಣ ವಸ್ತುವಿನ ಗ್ರಹಣ ತ್ಯಾಗ ಅಲ್ಲವೇ ಅಲ್ಲ. ಹಾಗಾದರೆ ಸಂಸಾರದಲ್ಲಿ ಪರಿಭ್ರಮಣದ ಕಾರಣ ನನ್ನ ರಾಗ ಇದೆ, ನನ್ನ ಅಜ್ಞಾನ ಇದೆ. ಏನು ಅಜ್ಞಾನ? ಅಜ್ಞಾನ ಏನ? ಈ ಸಂಯೋಗ ಸುಖರೂಪ ಇದೆ, ಈ ಸಂಯೋಗ ದುಃಖರೂಪ ಇದೆ. ಸಂಯೋಗದಲ್ಲಿ ಎರಡು ವಿಭಾಗ ಮಾಡೋದು ಅಜ್ಞಾನ. ವಿಪರೀತತೆ ಏನ? ನನ್ನನ್ನು ನಾನು ಜಡ ಪುದ್ಗಲಮಯ ದೇಹ ರೂಪದಿಂದ ಅನುಭವಿಸೋದು, ಅದನ್ನೇ ಬಿಡುವುದಿದೆ. ವಸ್ತುವನ್ನು, ದೇಹವನ್ನು ಯಾವ ಪ್ರಕಾರ ಬಿಡ್ಲಿಕ್ಕೆ ಬರುವುದಿಲ್ಲೋ, ಬರ್ತಿದೆಯೇನ್ರಿ? ದೇಹವನ್ನು ಬಿಡ್ಲಿಕ್ಕೆ ಬರ್ತಿದೆಯನ? ಇಲ್ಲ. ಅದೇ ಪ್ರಕಾರ ಅನ್ಯ ವಸ್ತುವಿನ ತ್ಯಾಗದ ಭಾವೇನಿದೆ ಅದು ನಿರರ್ಥಕ್ಕಿದೆ, ನಿಷ್ಫಲ ಇದೆ, ಅದು ಏನೂ ಫಲ ಕೊಡುವುದಿಲ್ಲ. ಆದ್ರೆ ಆತ್ಮನಲ್ಲಿ ಇರುವಂಥ ಬಹಿರಾತ್ಮತೆ, ಆತ್ಮನಿಗೆ ಪ್ರಾಪ್ತ ಆಗಬೇಕಾದಂಥ ಪರಮಾತ್ಮತೆ, ಆ ಬಹಿರಾತ್ಮತೆಯನ್ನು ಬಿಟ್ಟು ಪರಮಾತ್ಮ ಆಗುವಂಥ ಪರಿಣಮನ ರೂಪದ ಅಂತರಾತ್ಮತೆ, ಇವುಗಳನ್ನು ಪ್ರತ್ಯಕ್ಷ ತನ್ನ ಜೀವನದಲ್ಲಿ ವಿಭಾಗಾತ್ಮಕವಾಗಿ ಸ್ಪಷ್ಟ ರೂಪದಿಂದ ಬಿಡುವ, ಹಿಡಿಯುವ, ಬಿಟ್ಟು ಹಿಡಿದುಕೊಳ್ಳುವ ಮಧ್ಯದ ಯಾವ ಪುರುಷಾರ್ಥ ಇದೆಯೋ ಅವುಗಳ ಮಯ ನಮ್ಮ ಜೀವನ ಆಗಬೇಕು. ತಿಳಿತಾ ಇದೆ ಅಂದ್ಕೊಳ್ತೇನೆ, ಕಠಿಣ ಏನೂ ಇಲ್ಲ. ಪರಮಾತ್ಮ ಗುರುತಿಸಾಗುವುದಿಲ್ಲ. ಆಗಮದಿಂದ ತಾವು ಹೇಳೋದ್ರಿಂದ ಗುರುತಿಸ್ತೇವೆ ಪರಮಾತ್ಮ. ಆದರೆ ಅಂತರಾತ್ಮ ಗುರುತಿಸೋದು ಸುದ್ದ ತಾವು ಹೇಳಬೇಕು ಕಷ್ಟ ಆಗ್ತದೆ. ನೋಡ್ರಿ, ಬಹಿರಾತ್ ಮೊದಲ ಆತ್ಮ, ಆತ್ಮನ ಬಹಿರಾತ್ಮತೆ, ಆತ್ಮನ ಬಹಿರಾತ್ಮತೆಯನ್ನು ಗುರುತಿಸುವುದು, ನಂತರ ಪರಮಾತ್ಮ ಆಗಬಹುದಾದಂಥ ಆತ್ಮ ಸಾಮರ್ಥ್ಯದ ಮೂಲಕ ಆ ಪರಮಾತ್ಮ ದಶೆಯನ್ನ ಧ್ಯೇಯವನ್ನಾಗಿರಿಸಿಕೊಂಡು ಮಾಡುವಂಥ ಉದ್ಯಮ ಅಥವಾ ಪ್ರವೃತ್ತಿ ಏನಿದೆ ಅದು ಅಂತರಾತ್ಮತೆ. ಎಲ್ಲಿದೆ ಬಾಹ್ಯ ಜಗತ್ತು ಹೇಳ್ರಿ ನೋಡೋಣ.
ಅವನಿಗೆ ದೇಹದ್ದೇ ಪರಿವೆಯಲ್ಲ. ಆತ್ಮಾರ್ಥಿ ಜೀವ ಹೇಗಿರ್ತಾನೆ, ಧರ್ಮಾತ್ಮ ಜೀವ ಹೇಗಿರ್ತಾನೆ, ರಾಗದ ತ್ಯಾಗ ಮಾಡುವಂತಹ ಜೀವ, ವಿಪರೀತ ಮನ್ನಣೆಯನ್ನ ಕತ್ತರಿಸಿ ಹಾಕುವಂತಹ ಪುರುಷಾರ್ಥಿ ಜೀವ ಈ ಲೋಕದೊಳಗೆ ಎಲ್ಲಿರ್ತಾನ್ರಿ ಅವ? ಈ ಲೋಕದೊಳಗ ಅವನದ ಸದ್ಭಾವ ಲೋಕದ ಜನರಿಗೆ, ಲೋಕದ ಪದಾರ್ಥಗಳಿಗೆ ಅನ್ನಿಸ್ತಾ ಇದ್ರನು, ಕಂಡು ಬರ್ತಾ ಇದ್ರನು, ಅವನ ದೃಷ್ಟಿಯೊಳಗ ಲೋಕನ ಇಲ್ಲ. ಲೋಕಕ್ಕೆ ಸಂಬಂಧಿಸಿದ ವ್ಯವಹಾರದೊಳಗ ಅವನು ಇರುವುದಿಲ್ಲ. ಆತ್ಮ ಕಲ್ಯಾಣದ ಮಾರ್ಗ ಇದುವೇ. ಇದೇ ಮನುಷ್ಯ ಜೀವನದ ಸಾರ ತ್ಯಾಗ. ಮನುಷ್ಯ ಜೀವನದೊಳಗೆ ಸಾರ ಇನ್ನೊಂದು ಯಾವುದೂ ಇಲ್ಲ. ಹೇಳ್ರಿ, ಇಂದಿನವರೆಗೆ ಎಷ್ಟು ಜೀವರುಗಳ ಎಂಥ ಎಂಥ ಅಂತಿಮ ಅವಸ್ಥೆಯ ಜೊತೆಗೆ ಮೋಕ್ಷ ತಲುಪಿದರೋ ಅವರ ಆ ಅವಸ್ಥಾ ವಿಶೇಷದ ಲೋಕ ಎಷ್ಟು ಬೆಲೆ ಮಾಡಿದೆ ಹೇಳ್ರಿ. ಅಂತಿಮ ಅವಸ್ಥೆಯ ಜೊತೆಗೆ ಮೋಕ್ಷ ತಲುಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂದಿನವರೆಗೆ ಎಷ್ಟು ಅನಂತ ಅನಂತ ಸಂಖ್ಯೆಯ ಜೀವರುಗಳ ಯಾವ ಅಂತಿಮ ಅವಸ್ಥೆಯ ಜೊತೆಗೆ ಮೋಕ್ಷ ತಲುಪಿದರು. ಅಂತಿಮ ಅವಸ್ಥೆ ಅಂತಂದ್ರೆ ಬೇಕಾದರೆ ಚಕ್ರವರ್ತಿ ಇರಬಹುದು, ತೀರ್ಥಂಕರ ಇರಬಹುದು, ಯಾವುದೂ ಇಲ್ಲ. ಅದರಿಂದ ಯಾವ ಲೋಕ ಲಾಭಾನ್ವಿತ ಆಗಿದೆಯೋ ಅವರ ಆ ಅವಸ್ಥಾ ವಿಶೇಷದ ಬೆಲೆಯಲ್ಲಿ ಮಾಡ್ತಾ ಕೂತಿದಾರ್ರಿ. ಹಾಗಾದ್ರೆ ಅಂಥದ್ದಂತೂ ಅಲ್ಲ. ಒಟ್ಟಿನಲ್ಲಿ ಅವಸ್ಥಾ ವಿಶೇಷದೊಳಗ ನಾವೆಷ್ಟು ಮೂರ್ಛಿತಾಗಿದ್ದೇವೆ. ಯಾರು ಸಾಕ್ಷಾತ್ ಮೋಕ್ಷ ತಲುಪಿದರೋ ಅವರ ಅಂತಿಮ ಅವಸ್ಥೆಯ ಬೆಲೆಯನ್ನು ಕೂಡ ಲೋಕ ಮಾಡಲಿಲ್ಲ ಅಂದ ಮೇಲೆ ನೀನು ಪಡುವಂತಹ ಶ್ರಮದ ಬೆಲೆ ಯಾರು ಮಾಡೋರದಾರೆ? ನೀನು ಪಡ್ತಾ ಇರುವಂತಹ ಕಷ್ಟದ ಬೆಲೆ ಯಾರು ಮಾಡೋ ಸಾಧ್ಯ ಇದೆ? ಯೋಚನೆ ಒಂದು ಕ್ಷಣ ಮಾಡೋದಿದೆ, ಕಾರ್ಯದೊಳಗ ಪ್ರವೃತ್ತಿ ತಂದುಕೊಳ್ಳೋದಿದೆ. ಆ ಯೋಚನೆಯ ಫಲ ನಿಷ್ಕರ್ಷೆಯನ್ನು ಹೊರಡ್ತಿದೆಯಲ್ಲ ಆ ಕಾರ್ಯ. ಒಂದು ಧರ್ಮವನ್ನು ಹೊರತುಪಡಿಸಿ, ಜಿನಾಗಮವನ್ನು ಹೊರತುಪಡಿಸಿ ನಮ್ಮ ಒಳಿತ ಬೇರೆ ಯಾವುದರಿಂದನೂ ಆಗೋದು ಸಾಧ್ಯ ಇಲ್ಲ. ಇದು ತ್ರಿಕಾಲಾಬಾಧಿತ ಸತ್ಯ ಇದೆ. ನಾವು ನಂಬಲಿ, ಬಿಡ್ಲಿ, ವಿರೋಧ ಮಾಡಲಿ, ಭ್ರಮೆಯಿಂದ ಏನು ಬೇಕಾದ್ದು ಮಾಡಿದ್ರೂ ಕೂಡ ತ್ರಿಕಾಲಾಬಾಧಿತ ಸತ್ಯ ಯಾವುದೇ ಇದೆ. ಒಂದು ಧರ್ಮದ ಸ್ವರೂಪವನ್ನ ತಿಳಿಸಿಕೊಡುವಂತಹ ಜಿನವಾಣಿಯನ್ನು ಹೊರತುಪಡಿಸಿ ಲೋಕದೊಳಗೆ ನನ್ನ ಹಿತ ಮಾಡುವಂಥವರು ಯಾರೂ ಇಲ್ಲ. ಇದರದ ನಿರ್ಣಯ ಮಾಡೋದ ಮತ್ತು ಆ ನಿರ್ಣಯದ ಅನುಸಾರ ಪ್ರವೃತ್ತಿ ಮಾಡೋದು. ಇಲ್ಲಿ ಶಬ್ದದಲ್ಲಿ ಏನಿಲ್ಲ, ಆದರೆ ಈ ನಿರ್ಣಯದ ಮೂಲಕ ಇಲ್ಲಿಯವರೆಗೆ ಯಾವ ಚರ್ಚೆ ಆಯಿತು ಅತ್ಯಾಗದ ಭಾವಕ್ಕೆ ಸಂಬಂಧಿಸಿದ ಹಾಗೆ ಅದರದ ಸುದೀರ್ಘ ವಿಚಾರ ಮಾಡಿದ ನಂತರ ಇಲ್ಲಿ ಅಮೃತ ಚಂದ್ರಾಚಾರ್ಯರ ಶಬ್ದಗಳಲ್ಲಿ ಎಲ್ಲ ನಿಜವಾಗಿ ಅಮೃತವೇ ಉಕ್ಕಿ ಹರಿದು ಬರ್ತಿದೆ. ಅತ್ಯಾಗ ಭಾವ, ಇಲ್ಲಿ ಅತ್ಯಾಗ ಭಾವ ಮತ್ತು ಅದರದೇ ಒಂದು ಪ್ರಕಾರದ ಅರ್ಥ ಏನು ಮಾಡಿದರು? ರಾಗಾದಿ ಭಾವಗಳ ಉದಯದ ಉತ್ಕಟತೆ. ರಾಗದ ತ್ಯಾಗ ಮಾಡುವ ಸಲುವಾಗಿ ಸಿಕ್ಕಿರುವ ಮನುಷ್ಯ ಭವದೊಳಗ ಈ ಜೀವ ಏನು ಮಾಡ್ತಾ ಇದ್ದಾನೆ? ರಾಗಾದಿಗಳನ್ನು ಬೆಳೆಸ್ತಾ ಇದ್ದಾನೆ, ಪುಷ್ಟಗೊಳಿಸ್ತಾ ಇದ್ದಾನೆ. ಎಲ್ಲಿಯವರೆಗೆ ಪುಷ್ಟ ಅಂತಂದ್ರೆ ಅವು ಪುನಃ ಇಲ್ಲಿಯವರೆಗೆ ಬರಬೇಕಾದ್ರೆ ಯಾವ ಕ್ರಮದಿಂದ ಅವುಗಳನ್ನು ಕತ್ತರಿಸ್ತಾ ಬಂದಿದ್ದನೋ ಅದೇ ಕ್ರಮದಿಂದ ಅಂದರೆ ನೋಡ್ರಿ, ಭಾವದೀಪಿಕೆಯೊಳಗೆ ಮಾತು ಬರ್ತಿದೆ, ಶ್ರೇಣಿ ಆರೋಹಣೆ ಮಾಡುವಂಥ ಕ್ಷಪಕೇನದನಲ್ಲ
ಆ ಜೀವ 7ನೇ ಗುಣಸ್ಥಾನದಿಂದ 8ನೇ ಗುಣಸ್ಥಾನಕ್ಕೆ ಹೋಗಬೇಕಾದ್ರೆ ಎಷ್ಟು ಕರ್ಮಗಳ ನಿರ್ಜರೆ ಆಗುತ್ತಿತ್ತೋ, ಒಂದು ವೇಳೆ ಉಪಶಮ ಶ್ರೇಣಿ ಹತ್ತಿದ್ದ ಅಂತಂದ್ರೆ 8ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನಕ್ಕೆ ಬರುವ ವೇಳೆದೊಳಗೆ ಅದರ 2ರಷ್ಟು ಕರ್ಮಗಳು ಬಂದಾಗ್ತಿದೆ. ಸಾಮಾನ್ಯದ ಮೇಲೆ ಎಷ್ಟು ನಿರ್ಜರೆ ಮಾಡ್ತಾ ಹೋದಲ್ಲ, ಇಳಿತಾ ಬರುವ ವೇಳೆದೊಳಗೆ ಅದರದ್ದು ದುಪ್ಪಟ್ಟು ಬಂದಾಗ್ತಾ ಹೋದರೆ ಭಾವದೀಪಿಕೆ ಬಂದದ್ದು ಇದೆ ಕೈಯಲ್ಲಿ ಮಹಾಭಾಗ್ಯದಿಂದ. ಅರೆ, ತಿಳಿಯುವುದಿಲ್ಲ ಅನ್ನೋದಂತೂ ಸ್ವಪ್ನದೊಳಗೂ ಕೂಡ ತಂದುಕೊಳ್ಳುವುದಿಲ್ಲರಿ. ನನ್ನ ಕಥೆ, ನನ್ನ ಸ್ವರೂಪ, ನನ್ನ ಸ್ವರೂಪದ ಆರಾಧನೆ ಮಾಡಬೇಕಾದ್ರೆ ಉತ್ತರೋತ್ತರ ಆರಾಧನೆ ಮಾಡಿದವರ ಜೀವನ ಎಷ್ಟು ಸುಂದರ ಇದೆ. ಇದೇ ಕಥೆ ಇದೆ, ಬೇರೆ ಏನೂ ಇಲ್ಲ ಜನಾಗಮದಲ್ಲಿ. ಹಾಗಾದ್ರೆ ಅದು ನನಗೆ ತಿಳಿದು ಬರೋದಿಲ್ಲ. ನನ್ನ ಸ್ವರೂಪ ಜಗದ ಕಥೆಯೆಲ್ಲ ತಿಳಿತಿದೆ, ಇನ್ನೊಬ್ಬರ ಕಥೆ ತಿಳಿತಿದೆ. ಆದರೆ ನನ್ನ ಕಥೆ ಯಾಕೆ ನನಗೆ ತಿಳಿಯುವುದಿಲ್ಲ ಅನ್ನುವಂಥ ಭ್ರಮೆಯನ್ನು ಬಿಟ್ಟುಕೊಟ್ಟ ನಮ್ಮ ಕಾರ್ಯವನ್ನು ನಾವು ಮಾಡೋದಿದೆ, ಮಂಗಲಮಯ ಮಾಡಿಕೊಳ್ಳೋದಿದೆ. ಅತ್ಯಾಗ ಭಾವೇನಿದೆ, ಇದು ಮನುಷ್ಯ ಜೀವನಕ್ಕೆ ಕಲಂಕ ಇದೆ. ಮನುಷ್ಯ ಜೀವನದ ಸಾರ ಒಂದು ತ್ಯಾಗವೇ ಇದೆ. ತ್ಯಾಗ ನೀವು ಯಾವ ರೀತಿಯಿಂದ ತಿಳ್ಕೊಳ್ರಿ, ಆದರೆ ತ್ಯಾಗದಿಂದನ ಮನುಷ್ಯ ದೊಡ್ಡ ಮಾಡ್ತಾನೆ. ಅಂತರಂಗದ ತ್ಯಾಗದಿಂದ ಲಾಭಾನ್ವಿತ ಆಗ್ತಾನೆ ಆಂತರ್ಯದಲ್ಲಿ, ಬಹಿರಂಗದ ತ್ಯಾಗದಿಂದ ಲೋಕದೊಳಗೆ ಆದರ್ಶ ಆಗ್ತಾನೆ, ದೊಡ್ಡವಾಗ್ತಾನೆ. ತ್ಯಾಗಿಗಳದ್ದು ಪೂಜೆ ಇದೆ, ಭೋಗಿಗಳ ಪೂಜೆಯನ್ನು ಯಾವ ಜ್ಞಾನಿನೂ ಮಾಡುತ್ತೆ. ಅತ್ಯಾಗ ಭಾವ ಏನಿದೆ ಅದ ಮನುಷ್ಯ ಜೀವನಕ್ಕೆ ಮಹಾ ದೊಡ್ಡದಾದಂಥ ಕಲಂಕ ಇದೆ.